ಹಾಯ್ ಆಲ್, ಇವತ್ತು ನಾನು ವೆಯ್ಟ್ ಲಾಸ್ಗೆ ಅಂತ ಒಂದು ಟೀ ಮಾಡ್ಕೊಂಡಿದ್ದೆ. ಅದಕ್ಕೆ ಮೊದಲಿಗೆ ಅಜ್ವಾಯಿನು, ಸೋಂಪ, ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಆಗಿ ಅದು ಹಾಫ್ಗೆ ರೆಡ್ಯೂಸ್ ಆದಮೇಲೆ ಅದನ್ನ ಸ್ಟ್ರೈನ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಕಲ್ಲದೆ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಇದು ತುಂಬ ಸಹಕಾರಿಯಾಗಿದೆ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ನಾನು ಏನೂ ಸ್ಪೆಷಲಾಗಿ ಮಾಡ್ಕೊಂಡಿರಲಿಲ್ಲ. ಇವತ್ತು ಹೋಮ್ ಸ್ಟೇಲಿಗೆ ಗೆಸ್ಟ್ ಇದ್ದರು, ಸೊ ಅವ್ರಿಗೇನು ಮಾಡಿದ್ದೆ ಅದನ್ನೇ ತೊಗೊಂಡೆ. ಅವ್ರಿಗೆ ನೀರು ದೋಸೆ, ಪಲಾವು, ಮೊಸರು ಗೊಜ್ಜು, ಚಟ್ನಿ ಮಾಡಿದ್ದೆ 2 ಥರದ್ದು. ಸೊ ಅದನ್ನೇ ಬ್ರೇಕ್ಫಾಸ್ಟಿಗೆ ತೊಗೊಂಡೆ. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ರೈಸು, ರಸಮು, ಬೆಂಡೆಕಾಯಿ ಹುಳಿ, ಸೌತೆಕಾಯಿನ ತೊಗೊಂಡಿದ್ದೆ. ಆ್ಯಂಡ್ ಇವತ್ತಿನ ಪ್ರೋಟೀನ್ ಇಂಟೇಕ್ ಸ್ವಲ್ಪ ಕಮ್ಮಿ ಆಗಿದೆ ಅನಿಸಿ ನೈಟ್ ಡಿನ್ನರ್ಗೆ ಫಾಕ್ಸ್ ಸ್ಟೈಲ್ ಮಿಲ್ಲೆಟ್ಟು, ಕಾಬೂಲ್ ಕಡಲೆ ಹಾಕೊಂಡು ದೋಸೆ ಮಾಡ್ಕೊಂಡಿದ್ದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಸ್ಪಿನಚ್ಚು, ಹೆಸರುಬೇಳೆ ಹಾಕೊಂಡು ಒಂದು ಪಲ್ಯ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ದಿನದ ಫುಡ್ ರೊಟೀನ್. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಅನಿಸಿದ್ರೆ, ಇನ್ಫಾರ್ಮೇಟಿವ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿರೋ ಅದರ್ ವೀಡಿಯೋಸ್ಗಳನ್ನ ಕೂಡ ಒಂದ್ಸತಿ ಹೋಗಿ ಚೆಕ್ ಮಾಡಿ. ಇದೇ ರೀತಿ ಕಂಟೆಂಟ್ನ ನೀವು ನೋಡೋಕ್ಕೆ ಇಷ್ಟಪಡೋದಾದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.